ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶಾಸ್ತ್ರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ ಮತ್ತು ಒಳಗೆ ಬರುವಾಗ ಬಳಸುವ ವಸ್ತು ಅಂದರೆ ಅದು ನಮ್ಮ ಚಪ್ಪಲಿ ಅಥವಾ ಪಾದರಕ್ಷೆ. ಆದರೆ ಇದೇ ಚಪ್ಪಲಿಗಳು ನಮ್ಮ ಅದೃಷ್ಟ ಮತ್ತು ದುರಾದೃಷ್ಟವನ್ನು ನಿರ್ಧರಿಸುತ್ತವೆ ಅಂದರೆ ನೀವು ನಂಬ್ತೀರಾ? ನಮ್ಮ ಭಾರತೀಯ ಸನಾತನ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ವಾಸ್ತು ಹಾಗೂ ಶಕುನಶಾಸ್ತ್ರದಲ್ಲಿ ಚಪ್ಪಲಿಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿಯಮಗಳನ್ನು ಹೇಳಲಾಗಿದೆ. ಚಪ್ಪಲಿಯನ್ನು ಹೇಗೆ ಇಡಬೇಕು, ಎಲ್ಲಿ ಇಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು, ಇವೆಲ್ಲವೂ ನಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಮತ್ತು ನೆಮ್ಮದಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಹಾಗಾದರೆ ಬನ್ನಿ, ಇಂದಿನ ವಿಡಿಯೋದಲ್ಲಿ ಚಪ್ಪಲಿ ಶಾಸ್ತ್ರ ಅಥವಾ ಚಪ್ಪಲಿ ಶಕುನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ನಿಯಮಗಳು ಹಾಗೂ ನಂಬಿಕೆಗಳ ಬಗ್ಗೆ ನೋಡೋಣ. ಚಪ್ಪಲಿಗಳು ಒಂದರ ಮೇಲೆ ಮತ್ತೊಂದು ಬೀಳಬಾರ್ದು. ಶಾಸ್ತ್ರಗಳ ಪ್ರಕಾರ ಮನೆಯ ಹೊರಗೆ ಅಥವಾ ಒಳಗೆ ಚಪ್ಪಲಿಗಳು ಒಂದರ ಮೇಲೊಂದು ಉಲ್ಟಾ ಬಿದ್ದಿರಬಾರದು. ಚಪ್ಪಲಿಗಳು ಉಲ್ಟಾ ಬಿದ್ದರೆ ಆ ಮನೆಯಲ್ಲಿ ಜಗಳ, ವಾದ ವಿವಾದಗಳು ಹೆಚ್ಚುತ್ತವೆ. ನಕಾರಾತ್ಮಕ ಶಕ್ತಿ ಮನೆ ಮಾಡುತ್ತೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಚಪ್ಪಲಿ ಉಲ್ಟಾ ಬಿದ್ದಿರುವುದನ್ನು ನೀವು ನೋಡಿದರೆ ತಕ್ಷಣ ಅದನ್ನು ಸರಿಪಡಿಸಿ ಇಡಿ. ಮುಖ್ಯ ದ್ವಾರದ ಮುಂದೆ ಚಪ್ಪಲಿ ಬಿಡಬೇಡಿ. ಮನೆಯ ಮುಖ್ಯ ಬಾಗಿಲು ಅಥವಾ ಹೊಸ್ತಿಲು ಎನ್ನುವುದು ಲಕ್ಷ್ಮೀ ದೇವಿ ಬರುವ ದಾರಿ. ಮುಖ್ಯ ದ್ವಾರದ ಮುಂದೆಯೇ ಅಡ್ಡಾದಿಡ್ಡಿಯಾಗಿ ಚಪ್ಪಲಿಗಳನ್ನು ಬಿಡುವುದು ಮನೆಗೆ ಬರುವ ಸಕಾರಾತ್ಮಕ ಶಕ್ತಿ ತಡೆಯುತ್ತೆ. ಇದರಿಂದ ದಾರಿದ್ರ್ಯ ಬರಬಹುದು. ಆದ್ದರಿಂದ ಚಪ್ಪಲಿಗಳನ್ನು ಯಾವಾಗಲೂ ಬಾಗಿಲಿನ ಒಂದು ಬದಿಯಲ್ಲಿ ಅಥವಾ ಶೂ ರ್ಯಾಕ್ನಲ್ಲಿ ವ್ಯವಸ್ಥಿತವಾಗಿ ಇಡಬೇಕು. ಹರಿದ ಅಥವಾ ಹಳೆಯ ಚಪ್ಪಲಿಗಳನ್ನು ಇಟ್ಟುಕೊಳ್ಳಬೇಡಿ. ನಮ್ಮ ಕಾಲಿನ ಪಾದಗಳು ರಾಹು ಮತ್ತು ಶನಿ ಗ್ರಹಗಳಿಗೆ ಸಂಬಂಧಿಸಿವೆ ಎಂದು ಜ್ಯೋತಿಷ್ಯ ಹೇಳುತ್ತೆ. ಹರಿದ, ತೂತು ಬಿದ್ದ ಅಥವಾ ತುಂಬ ಹಳೆಯದಾದ ಚಪ್ಪಲಿಗಳನ್ನು ಧರಿಸುವುದು ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶನಿ ದೋಷ ಉಂಟಾಗುತ್ತೆ. ಇದು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ, ಆರ್ಥಿಕ ನಷ್ಟಕ್ಕೂ ಕಾರಣವಾಗಬಹುದು. ಚಪ್ಪಲಿ ಕಳ್ಳತನವಾದರೆ ಶುಭವೇ? ನಿಮಗೆ ಗೊತ್ತಾ, ಶನಿವಾರದ ದಿನ ದೇವಸ್ಥಾನದ ಮುಂದೆ ಚಪ್ಪಲಿ ಕಳ್ಳತನವಾದರೆ ಅಥವಾ ಕಳೆದು ಹೋದರೆ ಅದನ್ನು ಶುಭ ಶಕುನ ಅಂತ ಪರಿಗಣಿಸಲಾಗುತ್ತೆ. ಇದರಿಂದ ನಮ್ಮ ಮೇಲಿರುವ ಶನಿ ದೆಸೆ ಅಥವಾ ಕಷ್ಟಗಳು ದೂರವಾಗುತ್ತೆ ಅಂತ ಬಲವಾದ ನಂಬಿಕೆ ಇದೆ. ಪರಿಹಾರ ಹಾಗೂ ದಿಕ್ಕುಗಳು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚಪ್ಪಲಿ ಇಡಲು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕು ಅತ್ಯಂತ ಸೂಕ್ತವಾಗಿದೆ. ಯಾವುದೇ ಕಾರಣಕ್ಕೂ ಉತ್ತರ ಅಥವಾ ಪೂರ್ವ ದಿಕ್ಕಲ್ಲಿ ಶೂ ರ್ಯಾಕ್ ಇಡಬೇಡಿ. ಏಕೆಂದರೆ ಈ ದಿಕ್ಕುಗಳನ್ನು ದೇವತೆಗಳ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ. ಹಾಗೆಯೇ ಅಡುಗೆ ಮನೆ ಮತ್ತು ಪೂಜಾ ಕೋಣೆಯ ಹತ್ತಿರ ಚಪ್ಪಲಿಗಳನ್ನು ಒಯ್ಯಲೇಬಾರದು. ಇದು ಮನೆಯ ಸುಖ ಶಾಂತಿಯನ್ನು ಕೆಡಿಸುತ್ತೆ. ಚಪ್ಪಲಿ ಶಾಸ್ತ್ರ ಹೇಳುವ ಈ ವಿಷಯಗಳು ಕೇವಲ ನಂಬಿಕೆಯಷ್ಟೇ ಅಲ್ಲ. ಇದರ ಹಿಂದೆ ಸ್ವಚ್ಛತೆ ಮತ್ತು ಶಿಸ್ತಿನ ವೈಜ್ಞಾನಿಕ ಕಾರಣಗಳು ಇವೆ. ನಿಮ್ಮ ಮನೆಯಲ್ಲೂ ಚಪ್ಪಲಿಗಳನ್ನು ಅಸ್ತವ್ಯಸ್ತವಾಗಿ ಇಡುವ ಅಭ್ಯಾಸವಿದ್ದರೆ ಇಂದೇ ಬದಲಾಯಿಸಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ಇಂತಹದ್ದೇ ರೋಚಕ ಜ್ಯೋತಿಷ್ಯ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.